ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಯಾರೇ ಮುಂದೆ ಬಂದರೂ ಟಿಕೆಟ್ ಕೊಡ್ತೀನಿ ಅನ್ನುವಂತ ಮಾತನ್ನ ದೊಡ್ಡವರು ಹೇಳ್ತಾ ಇದ್ದಾರೆ. ಮಕ್ಕಳು ಸೊಸೆಯಂದಿರಿಗೆ ಮಾತ್ರ ಟಿಕೆಟ್ ನೀಡುವಂತ ವ್ಯಕ್ತಿ ನಾನಲ್ಲ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಂತ ಮೋದಿ ಏನೂ ಕೆಲಸ ಮಾಡಿಲ್ಲ. ಮಹಿಳೆಯರಿಗೆ ಹೆಚ್ಚು ಮೀಸಲಾತಿ ನೀಡೋ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿಲ್ಲ. ನಾನು ಎಲ್ಲಾ ಸಮಾಜಕ್ಕೂ ಸಮಾನ ಅವಕಾಶ ನೀಡಿದ್ದೇನೆ ಅಂತ ಟೀಕಾಕಾರರ ವಿರುದ್ಧ ಹಾಸನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಗುಡುಗಿದ್ದಾರೆ. ದೇವೇಗೌಡರ ವಿರುದ್ಧ ಪ್ರತಿ ಬಾರಿ ಬಿಜೆಪಿಯ ನಾಯಕರು ಅಪ್ಪ ಮಕ್ಕಳ ಪಕ್ಷ ಕೇವಲ ಅವರ ಮಕ್ಕಳಿಗೆ ಸೊಸೆಯಂದರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನುವಂತ ಆರೋಪ ಮಾಡ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ದೇವೇಗೌಡರು. ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಯಾರೇ ಮುಂದೆ ಬಂದರೂ ಟಿಕೆಟ್ ಕೊಡ್ತೀನಿ. ಮಕ್ಕಳು ಸೊಸೆಯಂದರಿಗೆ ಮಾತ್ರ ಟಿಕೆಟ್ ನೀಡುವಂತ ವ್ಯಕ್ತಿ ನಾನಲ್ಲ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಂತ ಮೋದಿ ಮಹಿಳೆಯರಿಗೆ ಹೆಚ್ಚು ಮೀಸಲಾತಿ ನೀಡೋ ಬಗ್ಗೆ ಏನೂ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಎಲ್ಲಾ ಸಮಾಜಕ್ಕೂ ಸಮಾನ ಅವಕಾಶವನ್ನ ಕೊಟ್ಟಿದ್ದೀನಿ ಅಂತ ಟೀಕಾಕಾರರ ವಿರುದ್ಧ ಹಾಸನದಲ್ಲಿ ಗುಡುಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕೊಡಬೇಕು ಮಾನ್ಯ ನಾಯಕ